ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಗಾದ್ರೆ ಇದೆಲ್ಲದಕ್ಕೂ ಡಿ.ಕೆ. ಶಿವಕುಮಾರ್ ಅವರ ಸ್ಟ್ಯಾಂಡ್ ಏನಿರಬಹುದು? ಮತ್ತೊಂದು ಕಡೆಯಿಂದ ಮತ್ತೊಂದು ಆಯಾಮದಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಇದನ್ನ ನೋಡ್ತಾ ಇದ್ದಾರೆ. ನೋಡಿ, ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಸುಳಿವನ್ನ ಕೊಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯನ್ನ ಆಹ್ವಾನ ಮಾಡೋದಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ನವೆಂಬರ್ 19ನೇ ತಾರೀಕಿಗೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಹಾಗಾದ್ರೆ ಬರ್ತಾರಾ? ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡೋದಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ತಯಾರಿ ನಡೆಸಿದ್ದಾರೆ. ಕಾರ್ಯಕ್ರಮದ ತಯಾರಿ ಕೂಡ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಕರೆಸೋದಕ್ಕೆ ಬಗ್ಗೆನೂ ಕೂಡ ಚಿಂತನೆ ನಡೆದಿದೆ. ನವೆಂಬರ್ ಲೆಕ್ಕಾಚಾರ ಹಾಕೊಂಡೇನೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಈ ದಾಳ ಉರುಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಪಕ್ಕ. ಯಾಕಂದ್ರೆ ಮೊದಲಿಂದಲೂ ಕೂಡ ಅವ್ರು ಹೇಳ್ಕೊಂಡು ಬಂದಿರುವಂಥದ್ದು ಒಂದೇನೆ, ಯಾರೇ ಇರಲಿ ಅವರು ಪಕ್ಷಕ್ಕಿಂತ ದೊಡ್ಡವರಲ್ಲ. ಪಕ್ಷದ ಪೂಜೆ ಆಗಬೇಕು ಹೊರತು ವ್ಯಕ್ತಿ ಪೂಜೆ ಆಗಬಾರ್ದು. ನಾನು ಯಾವತ್ತೂ ಕೂಡ ಗುಂಪುಗಾರಿಕೆ ಮಾಡಿದವನಲ್ಲ. ಗುಂಪನ್ನು ಕಟ್ಕೊಂಡು ಓಡಾಡಿದ್ದಿದ್ರೆ ಇನ್ನೂ ಏನೇನೋ ಮಾಡ್ಬೋದಿತ್ತು, ಆದರೆ ನಾನು ಗುಂಪು ಕಟ್ಕೊಂಡು ಓಡಾಡಲಿಲ್ಲ. ಯಾವತ್ತಿಗೂ ಕೂಡ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ನಾನು ಬದ್ಧನಾಗಿದ್ದೀನಿ. ಪಕ್ಷ ನನಗೆ ಏನೇನು ಜವಾಬ್ದಾರಿಗಳನ್ನು ಕೊಟ್ಟಿದೆಯೋ ಅದೆಲ್ಲವನ್ನೂ ಕೂಡ ನಿಭಾಯಿಸಿದ್ದೀನಿ. ರಾಜ್ಯದಲ್ಲಿ ನಾನು ಇತಿಹಾಸ ಬರೆದಿದ್ದೀನಿ ಅಂತಲೂ ಕೂಡ ನೆನ್ನೆ ಮಾತನಾಡಿದ್ರು. ಅದು ಯಾವುದೇ ಹುದ್ದೆಗಳಾಗಿರಲಿ, ಪ್ರತಿಯೊಂದು ಹುದ್ದೆಗಳನ್ನು ಕೂಡ ನಾನು ನಿಭಾಯಿಸ್ತಾ ಬಂದಿರೋನು ಅನ್ನೋ ಒಂದು ಮಾತನ್ನು ಹೇಳಿದರು. ಡಿ.ಕೆ. ನವೆಂಬರ್ ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ. ಸಿದ್ದು ಸಂಪುಟದ ಪ್ಲಾನ್ ರೂಪಿತವಾಗ್ತಾ ಇದೆ. ಅಂದರೆ ರಾಹುಲ್ ಗಾಂಧಿ ಬಂದರೆ ಸಂಪುಟ ಪುನಾರಚನೆ ಬಗ್ಗೆ ಸಿಎಂ ಜೊತೆಗೆ ಚರ್ಚೆ ಆಗುತ್ತೆ. ಅಫ್ಕೋರ್ಸ್ ಸಂಪುಟ ಪುನಾರಚನೆ ಕುರಿತು ಚರ್ಚೆ ಮಾಡೋದಕ್ಕೂ ಕೂಡ ಸಿಎಂ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ. ತಮ್ಮ ಸೂತ್ರಗಳೊಂದಿಗೆ ಇಬ್ಬರೂ ಕಾಯ್ತಾ ಇದ್ದಾರೆ, ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್. ನವೆಂಬರ್ 15ರಿಂದ 20ರವರೆಗೆ ಒಂದು ಮಹತ್ವದ ಬೆಳವಣಿಗೆ ಆಗೋದು ಪಕ್ಕಾ ಅನ್ನುವಂಥದ್ದನ್ನ ಈಗಾಗಲೇ ರಾಜಕೀಯ ವಿಶ್ಲೇಷಕರು ಅದನ್ನು ಹೇಳ್ತಾ ಇದ್ದಾರೆ. ಸ್ವತಃ ಟಿ.ಬಿ. ಜಯಚಂದ್ರ ಕೂಡ ಮಾತನಾಡಿದ್ರು. ದೆಹಲಿಯ ವಿಶೇಷ ಪ್ರತಿನಿಧಿಗಳು ಮೊನ್ನೆ ಕೂಡ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಎಸ್ ಅಫ್ಕೋರ್ಸ್ ನವೆಂಬರ್ 20ರ ತನಕ ಕಾದು ನೋಡಿ, ಏನಾದರೂ ಒಂದು ದೊಡ್ಡ ಡೆವಲಪ್ಮೆಂಟ್ ಅಂತೂ ಹಾಗೆ ಆಗತ್ತೆ ಅನ್ನುವಂಥ ಒಂದು ವಿಚಾರ ಸಾಕಷ್ಟು ಜನ ಅದನ್ನು ಸುಳಿವು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂಥದ್ದನ್ನ ಹೇಳ್ತಾ ರಾಜಣ್ಣ ಅವರು ಈಗಾಗಲೇ ಸಂಪುಟದಿಂದ ಹೊರಗುಳಿದಿದ್ದಾರೆ. ಬಟ್ ಈಗೇನಿದ್ರು ನವೆಂಬರ್ ಕ್ರಾಂತಿ ಅನ್ನುವಂಥದ್ದನ್ನ ಶುರು ಮಾಡಿದ್ದಾರೆ. ಸೊ ಹಾಗಾದ್ರೆ ನವೆಂಬರ್ನಲ್ಲಿ ಏನು ಕ್ರಾಂತಿ ಆಗತ್ತೆ ಅನ್ನೋದು ಈಗಿರುವ ಪ್ರಶ್ನೆ. ಸೊ ಹೀಗೆ ಒಂದು ಕಡೆ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್. ಸೊ ಎರಡೂ ಕಡೆಯಿಂದಲೂ ಕೂಡ ದಾಳ ಪ್ರತಿದಾಳಗಳು ಉರುಳ್ತಾ ಇರುವಂಥದ್ದು ಪಕ್ಕ. ಹೆಚ್ಚಿನ ಮಾಹಿತಿ ಪಡೆಯೋಣ. ನಾವು ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಈಗಾಗಲೇ ಎಲ್ಲರ ಸ್ಟೇಟ್ಮೆಂಟ್ಗಳನ್ನು ಕೂಡ ನೀವು ಕೇಳಿದಿರಿ. ಯತೀಂದ್ರ ಅವರ ಸ್ಟೇಟ್ಮೆಂಟ್ ಬಗ್ಗೆನೂ ಕೂಡ ನಾವು ಮಾತಾಡ್ತಾ ಇದ್ವಿ, ಏನಿರಬಹುದು ಇವರ ಮಾರ್ಮಿಕ ನುಡಿಯ ಅರ್ಥ ಅಂತೇಳಿ. ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಗುಂಪು ಕಟ್ಕೊಂಡು ಓಡಾಡೋದಿಲ್ಲ, ಏನಿದ್ರು ಪಕ್ಷ ನನಗೆ ಜವಾಬ್ದಾರಿ ಕೊಡುತ್ತೆ, ಅದೆಲ್ಲ ನಿಭಾಯಿಸಿದ್ದೀನಿ, ನಾನು ಇತಿಹಾಸ ಬರೆದಿದ್ದೀನಿ ಅಂತೇಳಿ. ಹಾಗಾದ್ರೆ ಯಾರು ಹೇಗೆ ದಾಳಗಳನ್ನು ಉರುಳಿಸ್ತಾ ಇದ್ದಾರೆ ಅಂತೇಳಿ ಯತೀಂದ್ರ ಅವರ ಮಾತಿಗೆ ಡಿ.ಕೆ. ಶಿವಕುಮಾರ್ ಅವರ ಸ್ಟ್ಯಾಂಡ್ ಏನಿದೆ? ಈಗ ರಾಹುಲ್ ಗಾಂಧಿ ಅವರನ್ನ ರಾಜ್ಯಕ್ಕೆ ಕರೆಸೋದ್ರ ಹಿಂದೆ ಇರುವಂತಹ ಸ್ಟ್ರಾಟಜಿ ಏನು, ಏನೇನು ನಡೀತಾ ಇದೆ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ? ಪ್ರಸನ್ನ. ರೆಹಮಾನ್, ಎಲ್ಲೆಲ್ಲಿ ಅವಕಾಶ ಸಿಕ್ಕಿದೆಯೋ ಅಲ್ಲೆಲ್ಲವೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ತನ್ನನ್ನ ತಾನು ಪ್ರೂವ್ ಮಾಡ್ಕೊಳ್ಳುವಂಥದ್ದು ಪಕ್ಷನಿಷ್ಠ ಅಂತ ಹೇಳಿ, ಯಾವುದೇ ಕಾರಣಕ್ಕೂ ಕೂಡ ಪಕ್ಷದ ವಿರುದ್ಧವಾಗಿ ತಾನು ಹೋಗೋದಿಲ್ಲ ಅನ್ನುವಂಥದ್ದನ್ನ ಪದೇ ಪದೇ ಡಿ.ಕೆ. ಶಿವಕುಮಾರ್ ಅವರು ಸಾಬೀತು ಮಾಡುವಂತಹ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಿದ್ದಾರೆ. ಈವಾಗ್ಲೂ ಕೂಡ ಅಷ್ಟೇ ಡಿ.ಕೆ. ಶಿವಕುಮಾರ್ ಅವರು ತಮಗೆ ಒಂದಷ್ಟು ತಾವೇ ಡೆಡ್ ಲೈನ್ ಅನ್ನ ಹಾಕೊಂಡಿದ್ದಾರೆ. ಅದು ನವೆಂಬರ್ ಅಂತ್ಯದ ಒಳಗಾಗಿ ನಾಯಕತ್ವ ಬದಲಾವಣೆಯ ವಿಚಾರವನ್ನ ಹೈಕಮಾಂಡ್ ನಿರ್ಧಾರ ಮಾಡಬೇಕು, ಇಲ್ಲದೆ ಹೋದ್ರೆ ಮುಂದೇನು ಅನ್ನುವಂಥದ್ರ ಬಗ್ಗೆ ಕೂಡ ಒಂದಷ್ಟು ಸ್ಟ್ರಾಟಜಿಗಳನ್ನ ಅವರ ಲೆಕ್ಕದಲ್ಲಿ ಅವರು ಮಾಡ್ಕೊಂಡಿದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಆ ಒಂದು ಹೈಕಮಾಂಡ್ ನ ನಿರ್ಧಾರಕ್ಕೆ ವಿರುದ್ಧವಾಗಿ ಹೋಗ್ತಾರಾ ಅಂದ್ರೆ ಖಂಡಿತವಾಗಿಯೂ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಹೋಗುವಂತಹ ಯಾವುದೇ ರೀತಿಯ ಲಕ್ಷಣಗಳು ಆ ರೀತಿ ಕಂಡು ಬರ್ತಾ ಇಲ್ಲ. ಇದು ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕಾಚಾರದ ಮಾತುಗಳು. ಇದೇ ಕಾರಣಕ್ಕೋಸ್ಕರ ಅವರು ಹೇಳ್ತಾ ಇರುವಂತದ್ದು, ನಾನು ಶಾಸಕರ ಪಡೆ ಕಟ್ಕೊಂಡು ಎಲ್ಲೋ ಹೊರಟೆ ಅನ್ನುವಂಥದ್ದಾಗ್ಲಿ ಅಥವಾ ಪಕ್ಷವನ್ನ ಹೈಜಾಕ್ ಮಾಡುವಂತಹ ರೀತಿಯ ಪ್ರಯತ್ನಗಳನ್ನ ನಾನು ಮಾಡೋದಿಲ್ಲ ಅನ್ನುವಂಥದ್ದನ್ನ ಅವರು ಪದೇ ಪದೇ ಸಾಬೀತು ಮಾಡುವಂತಹ ಒಂದಷ್ಟು ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಮಾತನ್ನ ನಾವು ಯಾಕೆ ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತಂದ್ರೆ, ಅಕಸ್ಮಾತ್ ಹೈಕಮಾಂಡ್ ಹೌದು ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿದಂತ ಒಂದು ನಾಯಕತ್ವ ರಾಜ್ಯಕ್ಕೆ ಬೇಕು ಅನ್ನುವಂತಹ ಒಂದು ಪ್ರಸ್ತಾಪವನ್ನ ರಾಜ್ಯ ನಾಯಕರ ಮುಂದೆ ಇಟ್ಟಾಗ ಕೇವಲ ಡಿ.ಕೆ. ಶಿವಕುಮಾರ್ ಮಾತ್ರ ಅದಕ್ಕೆ ಸ್ಪರ್ಧಿಯಾಗಿರೋದಿಲ್ಲ. ಅವರಿಗೆ ವಿರುದ್ಧವಾಗಿ ಒಂದಷ್ಟು ನಾಯಕರು ಖಂಡಿತವಾಗಿಯೂ ಕೂಡ ಮೇಲೆದ್ದು ನಿಲ್ತಾರೆ. ಅದರಲ್ಲಿ ಮುನ್ನೆಲೆಗೆ ಬರುವಂತಹ ಹೆಸರು ಸತೀಶ್ ಜಾರಕಿಹೊಳಿ ಅವರದ್ದು. ಈಗಾಗಲೇ ಕಾಂಗ್ರೆಸ್ನ ಹಲವು ಮಂದಿ ನಾಯಕರು ಪದೇ ಪದೇ ಹೇಳ್ತಾ ಇರುವಂತದ್ದು, ಕೇವಲ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕತ್ವದಿಂದ ಮಾತ್ರ ನಾವು ಅಧಿಕಾರಕ್ಕೆ ಬಂದಿಲ್ಲ, ಅಹಿಂದ ವರ್ಗ ಕಾಂಗ್ರೆಸ್ನ ಪರವಾಗಿ ಬೆನ್ನಿಗೆ ನಿಂತಿದೆ. ಇದೇ ಕಾರಣಕ್ಕೋಸ್ಕರ ಅಹಿಂದ ವರ್ಗಕ್ಕೆ ನಾವು ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೇವಲ ಈಗಷ್ಟೇ ಅಲ್ಲ ಮುಂದಿನ ದಿನಗಳಲ್ಲೂ ಕೂಡ ಕೊಡಬೇಕು ಅನ್ನುವಂತಹ ಒಂದು ಪ್ರತಿಪಾದನೆಯನ್ನ ಮಾಡ್ತಾ ಇದ್ದಾರೆ. ಹೇಳಿ ಕೇಳಿ ರಾಹುಲ್ ಗಾಂಧಿ ಅವರು ಕೂಡ ಅದೇ ರೀತಿಯ ಮನಸ್ಥಿತಿಯನ್ನು ಹೊಂದಿರುವಂತವರು. ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ದಲಿತರು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋದ್ರೆ ಮಾತ್ರ ಮೇಲೆ ನಾವು ಅಧಿಕಾರಕ್ಕೆ ಬರಬಹುದು ಅನ್ನುವಂತ ಲೆಕ್ಕಾಚಾರ ಅವರದ್ದಾಗಿದೆ. ಇಂತಹ ಸಂದರ್ಭದಲ್ಲಿ ಅಹಿಂದ ವರ್ಗದ ಪ್ರತಿನಿಧಿಸುವಂತ ಒಬ್ಬ ಪ್ರಬಲ ನಾಯಕ ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿ ಬೇಕಾಗುತ್ತೆ. ಆ ಒಂದು ವ್ಯಾಕ್ಯೂಮ್ ಅನ್ನ ಭರ್ತಿ ಮಾಡುವಂತ ಅವಶ್ಯಕತೆ ಖಂಡಿತವಾಗಿಯೂ ಕಾಂಗ್ರೆಸ್ಗೆ ಇದ್ದೇ ಇದೆ.
ಆ ಒಂದು ಸ್ಥಾನವನ್ನ ಯಾರು ತುಂಬುತ್ತಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಆಗಿ ಅವರಿಗೆ ಸರಿಸಮನಾಗಿ ಪಕ್ಷವನ್ನ ಸಂಘಟನೆ ಮಾಡೋದಕ್ಕೆ ಯಾರಿಂದ ಸಾಧ್ಯ ಅನ್ನುವಂತಹ ಪ್ರಶ್ನೆಗಳು ಬಂದಾಗ ಯತೀಂದ್ರ ಸಿದ್ದರಾಮಯ್ಯನವರ ಮಾತು ಅತ್ಯಂತ ಪ್ರಮುಖ ಆಗುತ್ತೆ. ಇದೇ ಕಾರಣಕ್ಕೋಸ್ಕರ ಇಷ್ಟು ದಿನ ಯತೀಂದ್ರ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಂತ ಹೇಳಿಕೆ ಕೇವಲ ಅದು ಸಿದ್ದರಾಮಯ್ಯನವರ ಮೌತ್ ಪೀಸ್ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಆದ್ರೆ ಈಗ ಇದು ಸಿದ್ದರಾಮಯ್ಯನವರು ಅವರ ಪರವಾಗಿ ಕೇವಲ ಹೇಳಿಕೆ ಕೊಟ್ಟಂತೆ ಕಂಡು ಬರ್ತಾ ಇಲ್ಲ. ಅದಕ್ಕೂ ಮಿಗಿಲಾಗಿ ಒಂದಷ್ಟು ಸ್ಟ್ರಾಟಜಿ ಅಹಿಂದ ವರ್ಗದ ನಾಯಕರಿಂದ ಎಲ್ಲ ಒಂದ್ ಕಡೆ ಸಿದ್ಧವಾದಂತೆ ಕಂಡು ಬರ್ತಾ ಇದೆ. ಅಕಸ್ಮಾತ್ ನಾಳೆ ನವೆಂಬರ್ ಕ್ರಾಂತಿಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಯಾರಾದ್ರೂ ಶಾಸಕರು ಹೆಚ್ಚಿನ ಬೆಂಬಲವನ್ನ ಯಾರಿಗಿದೆ ಅನ್ನುವಂತ ಪ್ರಶ್ನೆಯನ್ನ ಹೈಕಮಾಂಡ್ ಎತ್ತಿದಾಗ ಸಹಜವಾಗಿ 3-4 ನಾಯಕರು ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡುವಂತ ಸಾಧ್ಯತೆಗಳು ಖಂಡಿತವಾಗಿಯೂ ಇದೆ. ಇದರ ಒಂದು ಭಾಗವಾಗಿ ಇದೀಗ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ರಾಜ್ಯಕ್ಕೆ ನವೆಂಬರ್ 19ನೇ ತಾರೀಕಿನಂದು ಆಹ್ವಾನ ಮಾಡೋದಕ್ಕೆ ಹೊರಟಿದ್ದಾರೆ. ನವೆಂಬರ್ 19ರಂದು ಒಂದು ಬೃಹತ್ ರಾಜ್ಯ ಮಟ್ಟದ ಕಾರ್ಯಕ್ರಮ, ಒಂದು ಸರ್ಕಾರಿ ಕಾರ್ಯಕ್ರಮವನ್ನ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಬೇಕು ಅಂತೇಳಿ ಸಿದ್ಧತೆಗಳು ನಡೀತಾ ಇದ್ದಾವೆ. ಹೇಳಿ ಕೇಳಿ ನವೆಂಬರ್ 20ನೇ ತಾರೀಕು ಸರ್ಕಾರ ರಚನೆಯಾಗಿ 2 ವರ್ಷ 6 ತಿಂಗಳು ಭರ್ತಿಯಾಗುತ್ತೆ. ಇಂಥ ಸಂದರ್ಭದಲ್ಲಿಯೇ ತಾನು ಎಷ್ಟು ಪಕ್ಷನಿಷ್ಠೆ, ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದೇನೆ ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರ ಮುಂದೆ ಸಾಬೀತು ಮಾಡುವಂತ ಪ್ರಯತ್ನಗಳನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಡಿದಂತೆ ಕಂಡು ಬರ್ತಾ ಇದೆ. ರೆಹಮಾನ್, ರೈಟ್, ಥ್ಯಾಂಕ್ ಯು ಪ್ರಸನ್ನ.